ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತು ಗುರುವಾರ 30ನೇ ತಾರೀಕು, ಜುಲೈ 30ನೇ ತಾರೀಕು ಸುಪ್ರೀಂ ಕೋರ್ಟಿನಲ್ಲಿ ನಡೆದಂಥ ಭಾಳ ದೊಡ್ಡದಾದಂಥ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಚಳವಳಿಯ ಕುರಿತು ಇದು ಭಾಳ ದೊಡ್ಡ ಮಟ್ಟದ ದಿಕ್ಸೂಚಿಯಾಗುವಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಪೊಲೀಸ್ ಆರ್ ಎಂಪವರ್ಡ್ ಟು ಯೂಸ್ ಪೈಲಟ್ ಗನ್ಸ್ ಇನ್ ಎಕ್ಸೆಪ್ಷನಲ್ ಕೇಸ್. ಪೊಲೀಸರು ಅನಿವಾರ್ಯ ಸಂದರ್ಭಗಳಲ್ಲಿ ಪ್ಯಾಲೆಟ್ ಗನ್ನನ್ನು ಬಳಸಲಿಕ್ಕೆ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ಯಾಲೆಟ್ ಗನ್ ಬಳಕೆಯ ನಿಷೇಧವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ಪ್ಯಾಲೆಟ್ ಗನ್ನನ್ನು ಸರ್ಕಾರ ಬಳಸಬಹುದು, ಪೊಲೀಸರು ಅದನ್ನು ಬಳಸಬಹುದು. ಭಾಳ ದೊಡ್ಡ ಮಟ್ಟದ ಶಾಸ್ತ್ರವನ್ನು ರಾಹುಲ್ ಗಾಂಧಿ ಕೈಯಿಂದ ಈಗ ಸುಪ್ರೀಂ ಕೋರ್ಟ್ ಕಿತ್ಕೊಂಡ್ಬಿಡ್ತು. ರಾಹುಲ್ ಗಾಂಧಿ ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಒಬ್ಬ ಹುಡುಗನ್ನ ಹಿಡ್ಕೊಂಬಂದು ನೋಡಿ, ಈತನಿಗೆ ಪ್ಯಾಲೆಟ್ ಗನ್ನಿಂದ ಹೊಡೆದಿದ್ದಾರೆ, ಈತನ ಬೆನ್ನ ಮೇಲೆ ಯಾವ ರೀತಿ ಗಾಯ ಆಗಿದೆ ನೋಡಿ. ಪ್ಯಾಲೆಟ್ ಗನ್ ಬಳಸಲಿಕ್ಕೆ ಅನುಮತಿಯೇ ಇರಲಿಲ್ಲ, ಆದರೂ ಕೂಡ ಈ ರೀತಿ ಬಳಸಿ ಈ ಹುಡುಗನಿಗೆ ಗಾಯಾಳುವನ್ನಾಗಿ ಮಾಡಿದ್ದಾರೆ. ಕರ್ಕೊಂಬಂದದ್ದು ಒಬ್ಬನೇ. ಇಲ್ಲಿವರೆಗೂ ಶುಶ್ರೂಷೆ ಪಡಿತಾ ಇರುವಂಥ ನೂರಾರು ಜನ ಚಳವಳಿಕಾರನ ನೀವು ಯಾವ ಆಸ್ಪತ್ರೆಯಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಇಲ್ಲವೇ ಇಲ್ಲ. ಇದ್ದರೆ ಇವರೆಲ್ಲ ವಿರೋಧ ಪಕ್ಷದವರು ಆಸ್ಪತ್ರೆ ಮುಂದ್ಗಡೆ ನಿಂತಿರ್ತಿದ್ರು. ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆ ಮುಂದೆ ಇವರೆಲ್ಲ ಇರ್ತಿದ್ರು. ಒಬ್ಬರೇ ಒಬ್ಬರು ಇಲ್ಲ ಅಂದರೆ ಪೊಲೀಸರು ಮಾತ್ರ ಅಲ್ಲಿ ಗಾಯಾಳುಗಳಾಗಿದ್ದಾರೆ, ಶುಶ್ರೂಷೆ ಪಡಿತಾ ಇದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಬಿಟ್ಟರೆ ಚಳವಳಿಕಾರರು ಯಾರೂ ಅಲ್ಲಿಲ್ಲ. ಚಳವಳಿಕಾರರು ಎಲ್ಲ ಮೊಬೈಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಗಳನ್ನು ನೋಡ್ತಾ ಇದ್ದಾರೆ. ಎಂಥ ಪ್ರದರ್ಶನಕಾರರು ಬಂದಿದ್ದರು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಹೇಗಿದೆ ಕತೆ ಅಂತ ಹೇಳ್ತೀನಿ. ಅದಾದಮೇಲೆ ಪ್ರಕರಣ ಹೇಗೆ ನಡೀತು, ಯಾವ ಜಡ್ಜ್ ಏನು ಹೇಳಿದರು ಅಂತ. ಈಗ ಒಂದು 8-10 ಜನ ಒಟ್ಟಿಗೆ ಬಂದು ಒಂದು ವಾತಾವರಣ ಸಂಪೂರ್ಣವಾಗಿ ಒಂದು ಪ್ರದೇಶದಲ್ಲಿ ಬಂದು ಕಲುಷಿತಗೊಳಿಸ್ಬಿಡ್ತಾರೆ. ಕಲ್ಲು ತೂರಾಟ ಮಾಡ್ತಾರೆ, ಮುಂಚೆ ಮಾತುಕತೆ ಅಂತಾರೆ, ಆಮೇಲೆ ಇದ್ದಕ್ಕಿದ್ದ ಹಾಗೆ ರೊಚ್ಚಿಗೆದ್ದು ಬಿಡ್ತಾರೆ, ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಬರಬಾರದ ಪ್ರದೇಶದ ಒಳಗಡೆ ಪ್ರವೇಶ ಮಾಡ್ತಾರೆ, ಅತಿಕ್ರಮ ಪ್ರವೇಶ ಮಾಡ್ತಾರೆ. ಆವಾಗ ಅವ್ರನ್ನ ಚದುರಿಸುವ ಕೆಲಸ ಆಗತ್ತೆ. ಆದರೆ ಯಾರು ಈ ರೀತಿ ಸಂದಿಗ್ಧತೆಯನ್ನು ಉಂಟು ಮಾಡಿದ್ರು, ಯಾರು ಉದ್ರಿಕ್ತ ವಾತಾವರಣವನ್ನು ಉಂಟು ಮಾಡಿದ್ರು, ಅವರೇ ಕೋರ್ಟ್ಗೆ ಹೋಗ್ಬಿಡೋದು. ನಮ್ಮ ಮೇಲೆ ದಾಳಿಯಾಗಿದೆ, ನಮಗೆ ಕಾನೂನು ಬಾಹಿರವಾಗಿ ಹೊಡೆದಿದ್ದಾರೆ, ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಮೇಲೆ ಪ್ಯಾಲೆಟ್ ಗನ್ನನ್ನು ಪ್ರಯೋಗಿಸಿದ್ದಾರೆ, ಅಶ್ರುವಾಯು ಪ್ರಯೋಗಿಸಿದ್ದಾರೆ, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಬಲವಂತವಾಗಿ ನಮ್ಮ ಮೇಲೆ ಹೊಡೆದಾಡಿದ್ದಾರೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ. ಇದೇ ಈಗ ಭಾರತ ದೇಶದಲ್ಲಿ, ಇದೇ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ 4 ದಿವಸದಿಂದ ನಡೀತಾ ಇರುವಂಥ ವಿದ್ಯಮಾನ. ಮೊದಲನೇದಾಗಿ ಸೂಕ್ಷ್ಮ ವಲಯದಲ್ಲಿ ನೀವು ಹೋಗೋ ಹಾಗಿಲ್ಲ. ನಿಮಗೆ ಕೊಟ್ಟಿರುವಂಥ ಪರಿಧಿ ಕೇವಲ ಜಂತರ್ ಮಂತರು. ಜಂತರ್ ಮಂತರ್ಗೂ ಕೂಡ ಅವತ್ತಿನ ದಿವಸ ಪರ್ಮಿಷನ್ ಇರಲಿಲ್ಲ, ಮುಂದುವರ್ಕೊಂಡು ಹೋಗ್ತಾ ಇತ್ತು. ಅದು ಜಂತರ್ ಮಂತರ್ನಲ್ಲಿ ಕೂಡ ಅಷ್ಟು ಜನ ಸೇರ್ಲಿಕ್ಕೆ ಅನುಮತಿ ಇಲ್ಲ. ಅದನ್ನು ಮೀರಿ ಉಲ್ಲಂಘನೆ ಮಾಡಿ ಅಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ. ಅದಾದಮೇಲೆ ಬ್ಯಾರಿಕೇಡನ್ನು ಹೊಡಿತೀರಿ, ಒಡೆದು ನೇರವಾಗಿ ಸಂಸತ್ತಿಗೆ ನುಗ್ಲಿಕ್ಕೆ ಹೋಗ್ತೀರಿ. ಪೊಲೀಸರು ಯಾವಾಗ ಬಲಪ್ರಯೋಗ ಮಾಡಿದರು, ಯಾವಾಗ ಲಾಠಿ ಚಾರ್ಜ್ ಮಾಡಿದರು ಅಂದರೆ, ಯಾವಾಗ ಇದು ಹಿಂಸಾಚಾರಕ್ಕೆ ತಿರುಗ್ತಾ ಇದೆಯೋ, ಯಾವಾಗ ತಮ್ಮ ಮೇಲೆಯೇ ದಾಳಿ ಆಗ್ತಾ ಇದೆ ಅಂತ ಪೊಲೀಸರಿಗೆ, RF ಅವ್ರಿಗೆ ಎಲ್ಲರಿಗೂ ಅನಿಸುತ್ತೋ, ಆವಾಗ ಪರಿಸ್ಥಿತಿಯನ್ನು ನಿಯಂತ್ರಣ ತರಲಿಕ್ಕಲ್ಲ, ತಮ್ಮ ಆತ್ಮರಕ್ಷಣೆಗಾಗಿ ಅವರು ಹೊಡೆದಿರೋದು. ಈ ಶಬ್ದವನ್ನು ಯಾರೂ ಎಲ್ಲಿಯೂ ಬಳಸ್ತಾ ಇಲ್ಲ. ಈ ಮಧ್ಯೆ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಹೇಳುತ್ತೆ, ಚಿಕ್ಕವರಿದ್ದವ್ರನ್ನ ಬಿಟ್ಟುಬಿಡಿ, 18 ವರ್ಷದ ಒಳಗಡೆ ಇದ್ದವ್ರನ್ನ ಬಿಟ್ಟುಬಿಡಿ, ಅವರು ಅಪರಾಧ ಮಾಡಿದ್ರು ಬಿಟ್ಟುಬಿಡ್ಬೇಕು. ನಮ್ಮಲ್ಲೊಂದು ಕಾಯ್ದೆ ಇದೆ, ಜುವನೈಲ್ ಆ್ಯಕ್ಟ್ ಅಂತೇಳಿ. ಜುವನೈಲ್ ಆ್ಯಕ್ಟ್ 2015 JJBನಲ್ಲಿ ಬರ್ತದೆ. ಅದು ಇದರ ಪ್ರಕಾರ 16ರಿಂದ 18 ವರ್ಷದವ್ರು ಯಾರಿದ್ದಾರೆ ಅವರಿಗೆ ಒಂದು ಬೋರ್ಡ್ ಅಂತ ಮಾಡ್ತಾರೆ, ಜುವೆನೈಲ್ ಬೋರ್ಡ್ ಅಂತ. ಆ ಬೋರ್ಡ್ನಲ್ಲಿ ಇವರ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ನೋಡಿ ಆ ಬೋರ್ಡ್ನಲ್ಲಿ ಇವರಿಗೆ ಮುಂದೆ ಪ್ರಕರಣವನ್ನು ತೆಗೆದುಕೊಂಡು ಇವ್ರ ಮೇಲೆ ಅಪರಾಧ ಮಾಡಿರುವಂಥ ಜಘನ್ಯ ಅಪರಾಧ ಆಗಿದ್ದರೆ, ಅಂದರೆ ಹೀನಸ್ ಕ್ರೈಮ್ ಆಗಿದ್ದರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಕ್ರಮ ಕೈಗೊಳ್ಳಬಾರ್ದು ಅಂತ ನೋಡೋದು. ಇದು ಹೇಗಿದೆ ಅಂದರೆ, ಕಾಶ್ಮೀರದಲ್ಲಿ ಒಂದು ದೊಡ್ಡದಾದಂಥ ಮೋಡಸ್ ಆಪರೆಂಡಿ ನಡೀತಾ ಇತ್ತು. ಏನು ಮೋಡಸ್ ಆಪರೆಂಡಿ ಅಂದರೆ, ಈಗ ಅಮಿತ್ ಶಾ ಬಂದು ಎಲ್ಲವನ್ನು ಸರಿದೂಗಿಸಿದ್ದಾರೆ. ಮುಂಚೆ ಹೇಗಿತ್ತು ಅಂದರೆ, ಈ ಸಣ್ಣ ಮಕ್ಕಳನ್ನ ಬಳಸ್ಕೊಳ್ಳೋದು, ಸಣ್ಣ ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ಳೋದು. ಹೆಣ್ಣು ಮಕ್ಕಳು ಯಾರು ಅಂತ ಗೊತ್ತಾಗಬಾರ್ದು ಅಂತೇಳಿ ಬುರ್ಕ ಹಾಕಿಬಿಡೋದು. ಆವಾಗ ನಿಮಗೆ ಐಡೆಂಟಿಟಿ ಇಲ್ಲ, ಯಾರು ಹೊಡೆದ್ರು ಅನ್ನೋದಕ್ಕೆ ನಿಮಗೆ ಪುರಾವೆಗಳೇ ಇಲ್ಲ, ಮುಖ ಸಿಗಲ್ಲ, ಚಹರೆನೇ ಇಲ್ಲ. ಮಕ್ಕಳು 16 ವರ್ಷ 15 ವರ್ಷದವ್ರಿಗೆ ಕಲ್ಲು ಕೊಡೋದು, ಕಲ್ಕೊತ್ತು ವಾಟ್ಸಪ್ ಗ್ರೂಪ್ ಮಾಡೋದು. ವಾಟ್ಸಪ್ ಗ್ರೂಪ್ ಮಾಡಿ ಇಷ್ಟೊತ್ತಿಗೆ ಇಂಥಲ್ಲಿ ಬಂದು ನೀವು ದಾಳಿ ಮಾಡಿ. ಎಲ್ಲಿ ದಾಳಿ ಮಾಡಬೇಕು? ಪೊಲೀಸರ ಮೇಲೆ, ಸೈನ್ಯದ ಮೇಲೆ, ಇಂಥದ್ರ ಮೇಲೆ ದಾಳಿ ಮಾಡಬೇಕು. ದಾಳಿ ಮಾಡಿ ಉದ್ರಿಕ್ತ ವಾತಾವರಣ ನಿರ್ಮಾಣ ಮಾಡಬೇಕು. ಕೇಳಿದರೆ ಜುವೆನೈಲ್ ಆ್ಯಕ್ಟ್ ಅಂತ ಕಾರಣ ಹೇಳ್ಬಿಡೋದು. ಈ ರೀತಿ ಮಾಡಿ ಹೇಗಾಯಿತು ಅಂತಂದರೆ,
ಮಕ್ಕಳು ಏನು ಮಾಡಿದರೂ ನಡೆದು ಹೋಗುತ್ತೆ ಅನ್ನುವಂಥ ಸ್ಥಿತಿ ಬಂದು ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಶುರು ಆಯಿತು. ನಿಮಗೆ ಗೊತ್ತಿರಲಿ, ಇಲ್ಲಿ ನಾನು ಅಂಕಿಅಂಶಗಳನ್ನ ಬರ್ಕೊಂಡಿದ್ದೆ. ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಕೂಡ ಅನಿವಾರ್ಯವಾಗಿ ಅಲ್ಲಿಯ ಸೈನ್ಯ, ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿ ಇದೇ ಮೆಟಾಲಿಕ್ ಪೆಲೆಟ್ ಗನ್ನನ್ನು ಬಳಸಬೇಕಾದ ಅನಿವಾರ್ಯ ಬಂತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಳಸಲಾಗಿದೆ. ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್, ಫಾರೂಕ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟ 2010ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪೆಲೆಟ್ ಗನ್ನನ್ನು ಬಳಸಿ 98 ಜನರು ಗಂಭೀರವಾದ ಗಾಯಾಳುಗಳಾಗಿದ್ದಾರೆ. ಪೆಲೆಟ್ ಗನ್ ಬಳಸಿದ್ರಿಂದ 5 ಜನರ ಕಣ್ಣು ಹೊರಟು ಹೋಗಿದೆ. ಅದಾದ ಮೇಲೆ 25 ಜನವರಿ 2011ಕ್ಕೆ ಇದೇ ಪ್ಯಾಲೆಟ್ ಗನ್ನನ್ನು ಬಳಸಿ ಅಬ್ದುಲ್ ಗನಿ ಗೋಗ್ರಿ ಅನ್ನೋನು ಸತ್ತೋಗಿದ್ದಾನೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಹೇಳ್ತಾ ಇರೋ ವಿಚಾರ ನಾನು. ಇನ್ನು 2010ರಿಂದ 2013ರವರೆಗೂ 91 ಜನ ಗಾಯಾಳುಗಳಾಗಿದ್ದಾರೆ, 36 ಜನ ಕಣ್ಣನ್ನು ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಮಾತಾಡೋದಿಲ್ಲ. ರಾಹುಲ್ ಗಾಂಧಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಪ್ಯಾಲೆಟ್ ಗನ್ ಹೊಡೆದದ್ರ ಬಗ್ಗೆ ಅಭ್ಯಂತರ. ಎಲ್ಲಕ್ಕಿಂತ ಹೆಚ್ಚಾಗಿ ಈತ ಸುಳ್ಳು ಹೇಳುವುದರ ಪರಮಾವಧಿ ಹೇಗೆ ಅಂದರೆ, ನಿನ್ನೆ ಬುಧವಾರ ದಿವಸ ಸಂಸತ್ತಿನಲ್ಲಿ ಮಾತಾಡ್ತಾ ಅಮಿತ್ ಶಾ ಅವರು ಕಾನ್ವಾಯ್ನಲ್ಲಿ ಹೋಗ್ತಾ ಇದ್ರು, ಅವರೇ ಆದೇಶ ಮಾಡಿದ್ರು, ಹೀಗಾಗಿ ಪ್ಯಾಲೆಟ್ ಗನ್ನನ್ನು ಬಳಸಲಾಗಿದೆ. ನಾನು ನಿನ್ನೆ ಸ್ಪಷ್ಟವಾಗಿ ಬೆಳಗಿನ ಸಂಚಿಕೆಯಲ್ಲಿ ಹೇಳಿದೆ ನಿಮಗೆ, ಯಾವಾಗಲೂ ಈ ರೀತಿ ಆರ್ಡರ್ ಮಾಡಬೇಕಾದ್ರೆ ಒಂದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮಾಡ್ತಾರೆ, ಇಲ್ಲದ್ರೆ ಅದಕ್ಕೆ ಸಮಾನಾಂತರ ಹುದ್ದೆಯಲ್ಲಿರುವಂಥ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು, ಕಮಿಷನರು, DG ಅವರು ಆದೇಶ ಮಾಡ್ತಾರೆ. ಅದಾದಮೇಲೆ ಪೊಲೀಸರು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ ಮಾಡಲಿಕ್ಕೆ ಬರೋದಿಲ್ಲ. ಎರಡನೇದು ಅದಕ್ಕೊಂದು ಪ್ರೋಟೋಕಾಲ್ ಇದೆ, ಅದ್ರ ಪ್ರಕಾರನೇ ಇವರು ಮಾಡಬೇಕಾಗತ್ತೆ. ಮೊದಲು ಅನ್ಲಾಫುಲ್ ಅಸೆಂಬ್ಲಿ ಇದ್ದ ಸಂದರ್ಭದಲ್ಲಿ ಡ್ರಿಲ್ ಆಗುತ್ತೆ, ವಾಟರ್ ಕ್ಯಾನನನ್ನು ಬಳಸಲಾಗತ್ತೆ, ಟಿಯರ್ ಗ್ಯಾಸ್ ಯೂಸ್ ಮಾಡಲಾಗತ್ತೆ, ಆಮೇಲೆ ಬ್ಯಾಟನ್ ಪ್ರಯೋಗ ಆಗುತ್ತೆ, ಲಾಠಿ ಚಾರ್ಜ್ ಆಗುತ್ತೆ, ಕೊನೆಗೆ ಪ್ಯಾಲೆಟ್ ಗನ್ನನ್ನು ಬಳಸಲಾಗತ್ತೆ. ಅದು ದಾಟಲಿಲ್ಲ ಅಂದರೆ, ಕೊನೆಗೆ ಆರ್ಡರ್ ಆದರೆ ಶೂಟ್ ಎಟ್ ಸೈಟು, ಗೋಲಿಬಾರ್ಗಳು ನಡೀತವೆ. ಇದು ಪ್ರೋಟೋಕಾಲ್, ಇದೇ ಪ್ರಕಾರ ನಡೆಯೋದು ಎಲ್ಲ ಕಡೆ. ಈಗ ಸುಪ್ರೀಂ ಕೋರ್ಟಿಗೆ ಹೋಗಿರೋರು ಏನು ಹೇಳ್ತಾರೆ ಅಂದರೆ, ನಮ್ಮ ಮೇಲೆ ಬಲವಂತವಾಗಿ ಪ್ಯಾಲೆಟ್ ಗನ್ನನ್ನು ಬಳಸಲಾಗಿದೆ, ಇದನ್ನು ಬ್ಲ್ಯಾಂಕೆಟ್ ಬ್ಯಾನ್ ಮಾಡಿ, ಅಂದರೆ ಸಂಪೂರ್ಣವಾಗಿ ಇದನ್ನು ನಿಷೇಧ ಆಗಿಬಿಡಬೇಕು. ಮತ್ತು ಈಗ ಯಾರು ಪ್ಯಾಲೆಟ್ ಗನ್ನನ್ನು ಬಳಸಿದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದು ಸಾಂವಿಧಾನಿಕ ಬಾಹಿರವಾದ ವಿಚಾರ. ಜಯಮಾಲ್ಯ ಬಾಗ್ಚಿ ಅವರು ಒಂದು ಮಾತು ಹೇಳಿದ್ರು. ಇವತ್ತು 3 ಜನ ಜಡ್ಜ್ ಇದ್ದರು. ವಿ ಮೋಹನ ಅವರಿದ್ದರು, ಆನರೇಬಲ್ ಚೀಫ್ ಜಸ್ಟಿಸು ಸೂರ್ಯಕಾಂತ ಇದ್ದರು, ಜಯಮಾಲ್ಯ ಬಾಗ್ಚಿ ಇದ್ದರು. ಜಯಮಾಲ್ಯ ಬಾಗ್ಚಿ ಅವರು ಹೇಳ್ತಾರೆ, ಯಾವಾಗಲೂ ಈ ರೀತಿಯ ಸಾರ್ವಜನಿಕ ಪ್ರತಿಭಟನೆಗಳು, ಪ್ರದರ್ಶನಗಳು ಪ್ರಾರಂಭದಲ್ಲಿ ಶಾಂತಿಯುತವಾಗಿಯೇ ಇರ್ತವೆ. ಇದ್ದಕ್ಕಿದ್ದ ಹಾಗೆ ಅವು ಅಶಾಂತಿಯತ್ತ ತೆರ್ಕೊಂಡ್ಬಿಡ್ತವೆ. ಇದ್ದಕ್ಕಿದ್ದ ವಾತಾವರಣ ಕಲುಷಿತಗೊಂಡ್ಬಿಡುತ್ತೆ. ಇದ್ದಕ್ಕಿದ್ದ ಹಾಗೆ ಹಿಂಸಾಚಾರ ಶುರುವಾಗುತ್ತೆ. ಆವಾಗ ಪೊಲೀಸರು ಈ ರೀತಿಯಾದಂಥ ಬಲಪ್ರಯೋಗ ಮಾಡುವುದು ಅನಿವಾರ್ಯವಾಗುತ್ತದೆ. ಹೀಗಾಗಿ ಬ್ಯಾಲೆಟ್ ಗನ್ನನ್ನು ಬಳಸಿದ್ದು ಅಪರಾಧ ಅಂತ ಅಲ್ಲ, ಅದು ಕಾನೂನು ಬಾಹಿರ ಅಲ್ಲ, ಅತಿರೇಕ ಅಲ್ಲ, ಅನ್ಲಾಫುಲ್ ಆ್ಯಕ್ಟಿವಿಟಿ ಅಲ್ಲ. ಯಾರು ಈ ರೀತಿ ನುಗ್ಗಿ ಹಿಂಸಾಚಾರ ಮಾಡಿದರು, ಶಾಂತಿಯುತವಾದ ಪ್ರತಿಭಟನೆಯನ್ನು ಹಿಂಸಾಚಾರಕ್ಕೆ ತಿರುಗಿಸಿದ್ದೀರೋ ಅದು ಅನ್ಲಾಫುಲ್ ಆ್ಯಕ್ಟಿವಿಟಿ ಅದು. ಆದ್ದರಿಂದ ಪ್ಯಾಲೆಟ್ ಗನ್ ಬಳಕೆಯನ್ನು ನಾವು ನಿಷೇಧಿಸಲಿಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟವಾದಂಥ ಮಾತನ್ನು ಹೇಳಿದರು. ನೋಡಿ, ಇದೇ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೆ ಮಧ್ಯೆ ಮಧ್ಯೆ ಬೇರೆ ಬೇರೆ ವಿಷಯ ಭಾಳ ಹೇಳ್ತೀರಿ ಅಂತ ಒಂದಷ್ಟು ಜನ ಹಿರಿಯರು ಫೋನ್ ಮಾಡ್ತಾರೆ ನನಗೆ. ನೀವು ಯಾವುದೋ ವಿಷಯ ಹೇಳ್ತಾ ಇರ್ತೀರಿ, ವಿಷಯಾಂತರ ಮಾಡಿಬಿಡ್ತೀರಿ ಅಂತ. ಏನಾಗುತ್ತೆ ಅಂದರೆ, ತುಂಬ ವಿಷಯಗಳು ಹೇಳೋವಿರ್ತವೆ. ನಾನು 20 ನಿಮಿಷದ ಒಂದು ಗಡಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಂಚಿಕೆಗೆ 20 ನಿಮಿಷ ಮಾತಾಡಬೇಕು ಅಂತ. ತುಂಬ ಹೊತ್ತು ಮಾತಾಡಬಾರ್ದು, ಅದಕ್ಕೆ ಒಂದು ಚೌಕಟ್ಟಿರಬೇಕು ಅನ್ನುವಂಥ ಕಾರಣ. ತುಂಬ ವಿಷಯ ಹೇಳೋವಿರ್ತವೆ ಮತ್ತು ಒಂದಕ್ಕೊಂದು ಪೂರಕವಾಗಿರ್ತವೆ. ಹೀಗಾಗಿ ಬಳಕೆ ಮಾಡುವುದು ಅನಿವಾರ್ಯ ಆಗುತ್ತೆ. ಹಿಂದೆ ಯಾವ ವಿಷಯ ಹೇಳಿದೆ ಅನ್ನೋದು ಕೆಲವೊಂದು ಸಲ ಮರ್ತೋಗುತ್ತೆ, ಅದಕ್ಕೆ ಕ್ಷಮೆ ಇರಲಿ. ಈಗ ಜಾರ್ಖಂಡಿನ ರಾಂಚಿಯಲ್ಲಿ ಇವತ್ತೇ ಮಾತಾಡ್ತಾ ಇರೋದು ನಾನು. ರಾಂಚಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ, ಪೇಪರ್ ಲೀಕಿಗೆ ಸಂಬಂಧಪಟ್ಟ ಹಾಗೆ ರಾಂಚಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಅಲ್ಲಿ ಕಾಂಗ್ರೆಸ್ ಮತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಮೈತ್ರಿಕೂಟದ ಸರ್ಕಾರ ಇದೆ. ಅಲ್ಲಿಯ ಪ್ರದರ್ಶನಕಾರರು ಹೇಳ್ತಾ ಇದ್ದಾರೆ, ಈಗಾಗಲೇ ಸಹಸ್ರಾರು ಜನ ನೆರೆದಿದ್ದಾರೆ ಅಲ್ಲಿ. ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಊರು ಒಳಗಡೆ ಬರಲಿಕ್ಕೆ ಯಾವ ಬಸ್ಗೂ ಅನುಮತಿಯನ್ನು ಕೊಡ್ತಾ ಇಲ್ಲ, ಬಸ್ಸನ್ನು ಮಧ್ಯದಲ್ಲಿ ನಿಲ್ಲಿಸಿ ಜನರನ್ನು ಕಳಿಸಿ ಪೊಲೀಸರು ಹೊಡಿತಾ ಇದ್ದಾರೆ, ಜಿಲ್ಲಾಡಳಿತ ಹೊಡೆದು ಓಡಿಸ್ತಾ ಇದೆ, ಚಳವಳಿಕಾರರಿಗೆ ಚಳವಳಿಗೆ ಬರಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ, ಊರೊಳಗೆ ಬರಲಿಕ್ಕೆ ಬಿಡ್ತಾ ಇಲ್ಲ ಅಂಥೇಳಿ ಅವರು ಅಲವತ್ಕೋತಾ ಇದ್ದಾರೆ ಪ್ರತಿಭಟನೆಕಾರರು. ಇಲ್ಲಿ ಈಗ ಯಾರು ಹೋಗ್ಬೇಕು ಅಲ್ಲಿಗೆ? ಇದೇ ಸೌರವ್ ಅಲ್ಲಿ ಹೋಗಬೇಕು, ಇದೇ ಆಶುತೋಷ್ ರಂಕ ಅಲ್ಲಿ ಹೋಗಬೇಕು, ಇದೇ ಅಭಿಜಿತ್ ದಿಪ್ಕೆ ಅಲ್ಲಿ ಹೋಗಬೇಕು. ಯಾಕಂದ್ರೆ ಅದು ವಿದ್ಯಾರ್ಥಿಗಳ ಚಳವಳಿ, ಪರೀಕ್ಷೆಯ ಚಳವಳಿ. ಪರೀಕ್ಷೆಯ ಬಗ್ಗೆ ಹೇಳ್ಬಿಡ್ತೇನೆ, ಅದರದ್ದು ಪೂರ್ತಿ ನಾನು ಅದರ ಡಾಟಾ ಬರ್ಕೊಂಡೇ ಕೂತಿದ್ದೀನಿ. ಇವತ್ತು 2 ದಶಕಗಳಲ್ಲಿ 10 ಪರೀಕ್ಷೆಗಳಲ್ಲಿ, ನೇಮಕಾತಿ ಪ್ರಕ್ರಿಯೆ ಪರೀಕ್ಷೆಗಳಲ್ಲಿ 10 ಪರೀಕ್ಷೆಯಲ್ಲಿ ಅವ್ಯವಹಾರ ಆಗಿದೆ.
ಇವುಗಳನ್ನೆಲ್ಲ CBI ತನಿಖೆಗೆ ಕೊಡಲಾಗಿದೆ ಬಹಳಷ್ಟುವನ್ನು. ಮತ್ತು ಈ ಜುಲೈನಿಂದ ಸೆಪ್ಟೆಂಬರ್ವರೆಗೂ, ಜುಲೈನಿಂದ ಸೆಪ್ಟೆಂಬರ್ 2025ರಲ್ಲಿ 6 ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ರೀತಿ ಅವ್ಯವಹಾರ ನಡೆದಿದೆ, ಪರೀಕ್ಷೆಯಲ್ಲಿ ಲೀಕೇಜ್ ಆಗಿದೆ. ಜೊತೆಗೆ ಕಟ್ ಆಫ್ ಮಾರ್ಕ್ಸ್ನಲ್ಲಿ ಮೋಸ ಮಾಡಲಾಗಿದೆ, OMR ಶೀಟ್ಗಳನ್ನು ಗಾಳಿಗೆ ತೂರಲಾಗಿದೆ. ಸಂಪೂರ್ಣವಾಗಿ 2 ದಶಕಗಳಲ್ಲಿ ನಿರಂತರವಾಗಿ ಜಾರ್ಖಂಡ್ನಲ್ಲಿ ಇದೇ ರೀತಿಯಾಗಿ ನೇಮಕಾತಿ ಪ್ರಕ್ರಿಯೆ, ಅದರ ಪರೀಕ್ಷೆಯ ಲೀಕು, OMR ಶೀಟ್ನಲ್ಲಿ ಭಾನ್ಗಡಿ ಎಲ್ಲವೂ ನಡೀತಾ ಇದ್ದಾವೆ. ಜನ ಬೇಸತ್ತು ಬೀದಿಗಿಳಿದಿದ್ದಾರೆ. ಪೊಲೀಸರು ಅವ್ರನ್ನ ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ಲ. ಈ ಜಿಲ್ಲಾಡಳಿತ ಅವ್ರ ಊರು ಒಳಗಡೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಇದ್ರ ಬಗ್ಗೆ ಯಾರಾದರೂ ಮಾತಾಡಿದಾರಾ? BJP ಸರ್ಕಾರ ಇದ್ದರೆ ಮಾತಾಡಿರೋರು. ಆಮ್ ಆದ್ಮಿ ಪಾರ್ಟಿಯಲ್ಲಿ ಪಂಜಾಬ್ನಲ್ಲಿ ಲಾಠಿ ಚಾರ್ಜ್ ಕಂಡ ಕಡೆ ಹೊಡಿತಾ ಇದ್ದಾರೆ, ವಾಟರ್ ಗನ್ಗಳನ್ನು ಹೆಂಗೆ ಬೇಕಂಗೆ ಹೊಡಿತಾ ಇದ್ದಾರೆ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ಅಲ್ಲಿ BJP ಸರ್ಕಾರ ಇಲ್ಲ. BJP ಸರ್ಕಾರ ಇದ್ದಿದ್ರೆ ಎಲ್ಲರೂ ಮಾತಾಡೋರು. ನಾ ಪ್ರಾರಂಭದಲ್ಲಿ ಒಂದು ಕತೆ ಹೇಳಿದೆ. ಏನಪ್ಪ ಅಂದರೆ ಅವರವರೇ ಬಂದು ಹೊಡೆದಾಡ್ಕೊಳ್ಳೋದು, ಎದುರುಗಡೆ ಯಾರು ಶಾಂತವಾಗಿರ್ತಾರೋ ಅವ್ರ ಮೇಲೆ ಹಾಕಿಬಿಡೋದು, ಇವ್ರು ಬಂದು ನಮ್ಮನ್ನು ಹೊಡೆದ್ರು ಅಂತ. ಅವತ್ತೇನಾದರೂ ಬಿಟ್ಟಿದ್ರೆ, ಪೆಲೆಟ್ ಗನ್ನಿಂದ ಹೊಡೆಯೋದನ್ನು ಬಿಟ್ಟುಬಿಟ್ಟಿದ್ರೆ ಎಲ್ಲರೂ ಸಂಸತ್ತಿನ ಒಳಗಡೆ ನುಗ್ಗಿರೋರು. ಹೇಗೆ ಶ್ರೀಲಂಕಾದ ಒಳಗಡೆ ನುಗ್ಗಿದ್ರೋ, ಹೇಗೆ ಬಾಂಗ್ಲಾದೇಶದ ರಾಷ್ಟ್ರಪತಿ ನಿವಾಸದ ಒಳಗಡೆ ಹೋಗಿ ಬ್ರಾ ಹಿಡ್ಕೊಂಡು ಬಂದು ಡ್ಯಾನ್ಸ್ ಮಾಡಿದ್ರಲ್ಲ, ಇದೇನು ಜಂಜಿ ಅಂತಿರಲ್ಲ, ಆ ಥರದವರೇ ಅಲ್ಲಿ ಬಂದದ್ದು. ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾ ಇದ್ರು. ಅದೇ ರೀತಿಯ ಸ್ಥಿತಿಯನ್ನು ನಾವು ಪಾರ್ಲಿಮೆಂಟ್ನಲ್ಲಿ ಮೊನ್ನೆ 20ನೇ ತಾರೀಕು ನೋಡಬೇಕಾಗಿತ್ತು. ಪೊಲೀಸರು ಗೋಲಿಬಾರ್ ಮಾಡಿಲ್ಲ, ಪ್ಯಾಲೆಟ್ ಗನ್ನಿಂದ ಹೊಡೆದಿರೋದು ಭಾಳ ಕಡಿಮೆ ಆಗಿರೋದ್ರಿಂದ ಯಾರೂ ಗಾಯಾಳುಗಳಾಗಿಲ್ಲ. ಹಾಗೆ ನೋಡಿದರೆ 100 ಜನ ಬಿದ್ದಿದ್ರೆ ಆ ರೀತಿ ಅದು ದೊಡ್ಡದಾದಂಥ ಪ್ರಚೋದನೆಗೆ ಕಾರಣ ಆಗಿರೋದು. ಅದರ ನಂತರದ ರೆಪರ್ಕೇಷನ್ ಭಾಳ ಜಾಸ್ತಿ ಇರೋವು. ಈ ವಿಪಕ್ಷದವರು ಅಂತ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವ ಪ್ರಯತ್ನ ಮಾಡಿರೋರು. ರಾಹುಲ್ ಗಾಂಧಿಗೆ ಸಿಕ್ಕಿದ್ದು ಒಬ್ಬ ಯುವಕ, ಅದು ಪ್ಯಾಲೆಟ್ ಗನ್ ಹೌದು ಅಲ್ಲೋ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ. ಬ್ಯಾಟನ್ನಿಂದ ಹೊಡೆದು ಕೂಡ ಸ್ಕಿನ್ ಕಿತ್ಕೊಂಡ್ಬಂದಿರ್ಬೋದು. ಒಂದು ವೇಳೆ ಹೊಡೆದಿದ್ದೇ ಆಗಿದ್ರು ಕೂಡ, ಪ್ಯಾಲೆಟ್ ಗನ್ನಿಂದ ಹೊಡೆದಿದ್ದೇ ಆಗಿದ್ರು ಕೂಡ ಹೊಡೆಯಬೇಕಾದದ್ದು ಅನಿವಾರ್ಯ ಇತ್ತು. ಸಂದರ್ಭ ಬಂದಿದ್ದರೆ ಶೂಟ್ ಎಟ್ ಸೈಟ್ ಆರ್ಡರ್ ಕೊಡಬೇಕಾದ ಅನಿವಾರ್ಯತೆ ಬರ್ತಿತ್ತು. ಏನು ಮಾಡಲಿಕ್ಕಾಗಲ್ಲ. ಈ ದೇಶದಲ್ಲಿ ಸಂಸತ್ತಿಗೆ ಬಂದಂಥ ಗೋರಕ್ಷಣಾ ಆಂದೋಲನದಲ್ಲಿ ಸಂಸತ್ತಿನ ಎದುರುಗಡೆ ಬಂದಂಥ 1966 ಜೂನ್ 20ಕ್ಕೆ ಸಾಧುಗಳನ್ನು ಇಂದಿರಾ ಗಾಂಧಿಯವರು ಗುಂಡು ಹೊಡೆ ಸಾಯಿಸಿದರು. ಯಾವ ಕಾರಣಕ್ಕೆ? ಸಂಸತ್ತಿಗೆ ನುಗ್ತಾ ಇದ್ದಾರೆ ಅಂಥೇಳಿ. ಇವತ್ತು ಅಮಿತ್ ಶಾ, ನರೇಂದ್ರ ಮೋದಿ ಶೂಟ್ ಎಟ್ ಸೈಟ್ ಆರ್ಡರ್ ಮಾಡಿದ್ರ, ಗುಂಡಿನ ದಾಳಿ ಮಾಡ್ಲಿಕ್ಕೆ ಹೇಳಿದ್ರ, ಗೋಲಿಬಾರ್ ಮಾಡಿಸಿದ್ರ, ಒಂದು ಪ್ಯಾಲೆಟ್ ಗನ್ನಿಗೆ ಇಷ್ಟು ಮಾತಾಡ್ತಾ ಇದ್ದಾರೆ. ಅರ್ಜಿದಾರರು ಹೇಳ್ತಾರೆ ಅವತ್ತು ಅನಗತ್ಯವಾಗಿ ಬಲಪ್ರಯೋಗ ಮಾಡಲಾಯಿತು, ಶಾಂತಿಯುತವಾದಂಥ ಪ್ರತಿಭಟನೆ ನಡೀತಾ ಇತ್ತು. ಶಾಂತಿಯುತವಾದ ಪ್ರತಿಭಟನೆ ಎಲ್ಲಿವರೆಗೂ ನಡಿಬೇಕು? ಜಂತರ್ ಮಂತರ್ ಆವರಣದಲ್ಲಿ ನಡಿಬೇಕು. ನೀವು ಮೈಕ್ ಹಿಡ್ಕೊಂಡು, ಮೆಗಾಫೋನ್ ಹಿಡ್ಕೊಂಡು ನೀವು ಸಂಸತ್ ಚಲೋ ಅಂತ ಕೂಗಿದಾಗ ಜನ ಪ್ರಚೋದನಕ್ಕೊಳಗಾಗಿ ನುಗ್ಗುತ್ತಾರೋ ನುಗ್ಗೋದಿಲ್ಲ ನೀವು ನಮ್ಗೆ ಹೇಳಿ. ಬಂದಿರೋ ಜನ ಎಂಥವ್ರು ಅಂತ ನೀವು ಚೆನ್ನಾಗಿ ನೋಡಿದಿರಿ. ಈಗ ಇದಕ್ಕೆ ಈ ಆರ್ಡರ್ ಆಗಿದೆಯಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್ ಟು ಬ್ಯಾನ್ ಬೈಕಾಟ್ ದಿಸ್ ಪ್ಯಾಲೆಟ್ ಗನ್ಸ್ ಅಂತ ಸ್ಪಷ್ಟ. ನೋ ಬ್ಲ್ಯಾಂಕೆಟ್ ಬ್ಯಾನ್ ಆನ್ ಮೆಟಾಲಿಕ್ ಪ್ಯಾಲೆಟ್ ಗನ್ ಅಂತೇಳಿ ಸ್ಪಷ್ಟವಾದಂಥ, ಖಚಿತವಾದಂಥ, ನಿಖರವಾದಂಥ ತೀರ್ಪನ್ನು, ಆರ್ಡರನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಜಯಮಾಲಾ ಬಾಗ್ಚಿ ಇವು 3 ಜನ ಸೇರಿ ಆ ಬೆಂಚ್ನಲ್ಲಿ. ಈಗ ಇದು ಡಿಸ್ಗಸ್ಟಿಂಗ್ ಅಂತ ಹಾಕಿದಾನೆ ಸೌರವ್ ದಾಸ್. ಈತನಿಗೆ ಕಾನೂನಾತ್ಮಕವಾಗಿ ನಡೆಯುವ ಎಲ್ಲ ಕೆಲಸಗಳು ಈತನಿಗೆ ಡಿಸ್ಗಸ್ಟಿಂಗ್. ಹಾಗೆ ನೋಡಿದರೆ ಸುಪ್ರೀಂ ಕೋರ್ಟ್ ಎಷ್ಟು ವಿನಾಯಿತಿಯನ್ನು ತೋರಿಸಿದೆ ಅಂದರೆ, ವಿದ್ಯಾರ್ಥಿಗಳಾಗಿದ್ದು ಅವರು ಮೊದಲನೇ ಬಾರಿ ಅಪರಾಧ ಮಾಡಿದರೆ ಅವ್ರನ್ನ ಬಿಟ್ಬಿಡಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಮೊನ್ನೆ ಹೇಳಿದೆ. ಅಂದರೆ ಯಾರ್ಯಾರು ವಿದ್ಯಾರ್ಥಿಗಳಿದಾರೋ ಅವರು ಮೊದಲನೇ ಸಲ ಈ ರೀತಿ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಡಿ ಅಂತ. ಈ ರೀತಿ ವಿನಾಯಿತಿ ಸಂವಿಧಾನದಲ್ಲಿ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಈಗ ನಾನು ಇವತ್ತವರೆಗೂ ನನ್ನ ಮೇಲೆ ಯಾವುದೂ ಆರೋಪ ಇಲ್ಲಪ್ಪ. ಇವತ್ತು ನಾವು ಹೋಗಿ ಒಬ್ಬನು ಕೊಲೆ ಮಾಡ್ತೇನೆ ಅಥವಾ ಒಂದು ಹೋಗಿ ಸಾರ್ವಜನಿಕ ಆಸ್ತಿ ಲೂಟಿ ಮಾಡ್ತೇನೆ, ನನ್ನನ್ನು ಬಿಟ್ಟು ಬಿಡಿ ಅಂತ ನೀವು ಹೆಂಗೆ ಹೇಳ್ತೀರಿ? ಸಂವಿಧಾನಕ್ಕೆ ವಿರುದ್ಧವಾದಂಥ ಹೇಳಿಕೆ ತಾನೇ ಇದು. ಹೀಗೆ ಆದೇಶವನ್ನು ಸುಪ್ರೀಂ ಕೋರ್ಟಿಗೆ ಸಾಧ್ಯವೇ ಇಲ್ಲ, ಕೊಡಬಾರದು ಕೂಡ. ಏಕೆಂದರೆ ಸುಪ್ರೀಂ ಕೋರ್ಟಿಗೆ ಇರುವಂಥ ಅಧಿಕಾರ ಏನು ಅಂದರೆ, ಸಂವಿಧಾನ ಏನು ಹೇಳುತ್ತೋ ಅದನ್ನು ಯಥಾವತ್ತಾಗಿ ಪಾಲಿಸಿ ಅಂತ ಮಾತ್ರ ಅದು ತನ್ನ ತೀರ್ಪನ್ನು ಕೊಡಬಲ್ಲದೇ ವಿನಃ, ನಿರ್ದೇಶನವನ್ನು ಕೊಡಬಲ್ಲದೇ ವಿನಃ, ಆದೇಶವನ್ನು ಮಾಡಬಲ್ಲದೇ ವಿನಃ ಅದನ್ನು ತಿರುಚುವ ಕೆಲಸ ಅದರ ಕಡೆ ಆಗೋದಿಲ್ಲ. ಅದನ್ನು ತಿರುಚಬೇಕಾದರೆ, ಅದಕ್ಕೆ ತಿದ್ದುಪಡಿ ತರಬೇಕಾದ್ರೆ ಅಗೇನದು ವಾಪಸ್ ಶಾಸಕಾಂಗಕ್ಕೆ ಬರಬೇಕು, ಬಂದು ಸಂಸತ್ತಿನಲ್ಲಿ ಮಂಡನೆಯಾಗಿ ಅದರ ತಿದ್ದುಪಡಿ ಆಗಬೇಕು. ನೀವು ಇದ್ದಕ್ಕಿದ್ದಾಗಿ 18 ವರ್ಷದ ಒಳಗಡೆ ಇದ್ದವ್ರನ್ನೆಲ್ಲ ಬಿಟ್ಟುಬಿಡಿ. 18 ವರ್ಷದ ಒಳಗಡೆ ಇದ್ದವನೊಬ್ಬ ಅವನು ರೇಪ್ ಮಾಡಿರ್ತಾನಪ್ಪ, ಅವ್ನು ಬಿಟ್ಬಿಡ್ತೀರ? ಹಂಗಾರೆ ಯಾವ ಕಾನೂನಿನ ಪ್ರಕಾರ ಆತನ ಬಿಟ್ರಿ ನೀವು? ಆತ ಮಾಬ್ ಲಿಂಚಿಂಗ್ ಮಾಡ್ತಾನೆ. ಒಂದು 16 ವರ್ಷದ ಒಂದು 8-10 ಹುಡುಗರಪ್ಪ. ಕಾಶ್ಮೀರದ ಉದಾಹರಣೆ ಹೇಳಿದೆ. 16 ರಾತ್ರಿ 12-12ವರೆಗೆ ಇದೇ ಜಂತರ್ ಮಂತರ್ನಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಯಾವತ್ತೋ ಒಂದು ದಿವಸ ಒಂದು ಹುಡುಗಿ ಬಂದು ಕಂಪ್ಲೇಂಟ್ ಕೊಡ್ತಾಳೆ,
ಇಷ್ಟು ದಿವಸ ಆಕೆ ಹೆದರ್ಕೊಂಡಿರ್ತಾಳೆ, ಸಮಾಜಕ್ಕೆ ಅಂಜಿರ್ತಾಳೆ, ನನ್ನ ಮೇಲೆ ಈ ರೀತಿ ಬಲಪ್ರಯೋಗ ಮಾಡಿ ನನ್ನ ಅತ್ಯಾಚಾರ ಮಾಡಿ ಪ್ರಯತ್ನ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತಾರೆ. 18 ವರ್ಷದ ಒಳಗಿನವ್ರನ್ನೆಲ್ಲ ನೀವು ಬಿಟ್ಬಿಟ್ಟಿದ್ದೀರಿ. ಈಗ ಅವ್ರನ್ನ ಏನು ಮಾಡ್ಬೇಕೀಗ? ವಾಪಸ್ ರಿವ್ಯೂ ಪಿಟಿಷನ್ ಹಾಕಿ ಪಾಸ್ ಮಾಡಿಸ್ಬೇಕಾ? ಅದಾದ ಮೇಲೆ ಇಲ್ಲಿವರೆಗೂ ಅಪರಾಧ ಮಾಡಿಲ್ಲಾರ್ದಂಥ ಯಾರಾದರೂ ಪ್ರತಿಭಟನಾಕಾರರಿದ್ದರೆ ಅವ್ರನ್ನೆಲ್ಲ ಬಿಟ್ಬಿಡಿ. ಹೆಂಗೆ ಬಿಡ್ತೀರಿ? ಇಷ್ಟು ದಿವಸ ಅಪರಾಧ ಮಾಡಿಲ್ಲ, ಈಗ ಮಾಡಿದಾನವನು. ಈಗ 16 ವರ್ಷದ ಒಬ್ಬ ಸಾಬ್ರವನು ಲೈಟನ್ನು ಕಿತ್ಕೊಂಡು ಹೋಗ್ತಾ ಇದ್ದ, 15-14 ವರ್ಷ ಅವನಿಗೆ. ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಮಾಡಿರೋದು ಅವನು, ಅದನ್ನು ಮತ್ತೆ ವಿಡಿಯೋಗ್ರಫಿ ಮಾಡಿರೋದು, 3 ಜನ ಬೈಕಲ್ಲಿ ಕೂತಿರೋದು. ಇವ್ರನ್ನ ಬಿಟ್ಟುಬಿಡಿ ಅಂತ ನೀವು ಹೇಳಿದರೆ, ಹಾಗಾದರೆ 2-3 ಸಂವಿಧಾನ ಇದೆ ಅಂತಾಯಿತು. ಒಂದು ಸಂವಿಧಾನ ಈ ಸೌರವ್ ಇದನ್ನಲ್ಲ, ಸೌರವು, ಆಶುತೋಷ್ ರಾಂಕ, ಅಭಿಜಿತ್ ದೀಪ್, ಇವ್ರದ್ದೊಂದು ಸಂವಿಧಾನ. ಇವ್ರ ಸಂವಿಧಾನ ಏನಂದರೆ ಪ್ರತಿಭಟನೆಕಾರರು ಸಂಸತ್ತಿನ ಒಳಗೆ ನುಗ್ಗಿದರೂ ಕೂಡ ಪೊಲೀಸರು ಬಲಪ್ರಯೋಗ ಮಾಡಬಾರ್ದು, ಪೊಲೀಸರನ್ನು ಹೊಡೆದ್ರು ಬಡಿದ್ರು ಏನು ಮಾಡಿದರೂ ಕೂಡ ನೀವು ಕ್ಷಮಿಸಿ ಬಿಡಬೇಕು, ಕೋರ್ಟು ಯಾವುದೇ ರೀತಿಯಾದಂಥ ಆರ್ಡರ್ಗಳನ್ನು ಮಾಡಬಾರ್ದು, ಪೊಲೀಸರನ್ನು ಹೊಡೆದರೂ ಕೂಡ ಸರ್ಕಾರ ಏನೇ ಕ್ರಮ ಕೈಗೊಳ್ಳಬಾರ್ದು. ಇದು ಪಾಯಿಂಟ್ ನಂಬರ್ 1. ಇದೊಂದು ಸಂವಿಧಾನ. 2ನೇ ಸಂವಿಧಾನ ನಮ್ಮ ಸುಪ್ರೀಂ ಕೋರ್ಟ್ ಮಾಡಿರುವಂಥ ಮೊನ್ನೆ ಆದೇಶ, ಅದನ್ನು ಮಕ್ಕಳನ್ನೆಲ್ಲ ಬಿಟ್ಟುಬಿಡಬೇಕು. ಏನು ಮಾಡಿದ್ದಾರೆ ಮಕ್ಕಳು ಅದರ ಪರಿಶೀಲನೆ ಇಲ್ಲ. 2ನೇದು ಇಲ್ಲಿಯವರೆಗೂ ಅಪರಾಧ ಮಾಡಿರಲಾರದ ಯುವಕರನ್ನೆಲ್ಲ ಬಿಟ್ಬಿಡ್ಬೇಕು. ಈಗ ಅಪರಾಧ ಮಾಡಿದಾನಪ್ಪ, ಇಷ್ಟು ವರ್ಷ ಅಪರಾಧ ಮಾಡಿಲ್ಲ. ಇವತ್ತಿನ ವಯೋಮಾನದ 16ರಿಂದ 18 ವರ್ಷದ ಮಕ್ಕಳ IQ ಹೇಗಿರುತ್ತೆ, ಅವರ ದೇಹದಾಢ್ಯ ಹೇಗಿರುತ್ತೆ, ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ನಾವು 16 ವರ್ಷದವರಿದ್ದಾಗ ಎಷ್ಟು ಎಕ್ಸ್ಪೋಜರ್ ಇತ್ತು ನಮಗೆ, ಇವತ್ತಿರುವಂಥ ಎಕ್ಸ್ಪೋಜರ್ ಎಷ್ಟಿದೆ. ಇವತ್ತು 12 ವರ್ಷದ ಹುಡುಗ ಒಬ್ಬ ಬ್ಲೂ ಫಿಲ್ಮ್ ನೋಡಬಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯ ಇದೆ. ನಮ್ಮ ಮಕ್ಕಳು ಮೊಬೈಲ್ ಬಳಸುವುದನ್ನು ಭಾಳ ಗೌರವದ ಪ್ರತಿಷ್ಠೆಯ ಪ್ರತೀಕ ಅಂತ ನಾವು ಭಾವಿಸ್ತೀವಿ. ಆ ಹುಡುಗ ನೋಡಿದವನು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ ಅಂತ ಯಾವ ಗ್ಯಾರಂಟಿ? ಅಡ್ಡದಾರಿ ಹೋಗೋದು ಭಾಳ ಸುಲಭ. ಹಾಗೆ ಸಮಾಜ ಕೂಡ ಅದಕ್ಕೆ ಪೂರಕವಾಗಿ ಇದ್ಬಿಟ್ರೆ ಮಾಡ್ತಾ ಇರ್ತಾರೆ. ಈಗ ಅಷ್ಟು ಜನರಿಗೆ ಸಮಾಧಾನ ಸಿಗ್ತಾ ನಮ್ಮ ಮೇಲೇನು ಕ್ರಮ ಕೈಗೊಳ್ಳಲ್ಲ ಅಂತ ಭಯ ಅನ್ನೋದೇ ಕಾನೂನಿನಿಂದ ಇಲ್ಲದೆ ಹೋದರೆ, ಒಂದು ಅಂಬೇಡ್ಕರ್ ಬರೆದಂಥ ಕಾನೂನು ಸಂವಿಧಾನ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮಾಡಿತ್ತು, ಒಂದು ಮೊನ್ನೆ ಸುಪ್ರೀಂ ಕೋರ್ಟ್ ಇರುವಂಥ ಸಂವಿಧಾನ, 3ನೇದ್ದು ಈ ರಾಂಕ ಹೇಳುವಂಥ ಸಂವಿಧಾನ. ಅದರ ಮಧ್ಯೆ ತೊಳಲಾಡ್ತಾ ಇರೋದು ನಮ್ಮಂಥ ಅಸಹಾಯಕ ಹತಾಶರಾದಂಥ ಜನ. ಏನಂತ ಮಾತಾಡಲಿ ಸ್ವಾಮಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.